ಒಂಥರ ಅಂತೂ ನನ್ನ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ. ಹೆಂಗೆ ಗೊತ್ತಾ, ಏನೋ ಬಿಡು ಬಂದವಳೆ ಇದ್ರೆ ಇರಲಿ ಹೋದ್ರೆ ಹೋಗಲಿ ಅನ್ನೋ ಥರ. ಯಾಕಂದರೆ ನಾನು ಬಂದಿದ್ದೀನಲ್ಲ, ಅದಕ್ಕೆ ಹಿಂಗೆಲ್ಲ ಆಗಿರೋದು ನೋಡಿ ಏನೋ ಒಂಥರ ನನಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ. ಜೋರ ಮಾತಾಡ್ತೀನಿ, ನಾನು ಬಿಡಲ್ಲ. ನಿನ್ನೆ ನೆಚ್ಕೊಂಡು ಬಂದಿದ್ದೀನಿ ಅಷ್ಟೇ, ನಾನು ಹೇಳ್ದಂಗೆ ಕೇಳಬೇಕು ಅಂತ ಜೋರು ಮಾಡ್ತೀನಿ. ಯಾಕೋನೋ ನಾನು ಮಾತಾಡ್ಸಿದ್ರು ಒಂಥರ ಏನೋ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ ಈ ಸಂತು ಅನ್ನೋನು. ನೆಚ್ಕೊಂಡು ಬಂದಿದ್ದೀನಿ, ಹಿಂಗೆ ಮೋಸ ಮಾಡೋದು ಅಂತ ಹೇಳ್ತೀನಿ. ಆದರೆ ಆಗು, ಇಲ್ಲ ಅಂತಂದರೆ ಹೋಗ್ತಾ ಇರು ಅಂತ ಹೇಳ್ತಾನೆ. ಎಷ್ಟು ನೆಗ್ಲೆಕ್ಟ್ ಮಾಡ್ತಾನೆ ಅಂತ ನನಗೆ ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನನ್ನ ಮಾತಾಡ್ಸೇ ಇಲ್ಲ. ನಾನು ಮುನ್ಸ್ಕೊಂಡು ಕೂತ್ಕೊಂಡೆ, ನೋಡೋಣ ಬಂದೇನಾದ್ರೂ ನನ್ನ ಸಮಾಧಾನ ಮಾಡ್ಬೋದು ಅಂತ. ನನಗೆ ಮುನ್ಸ್ಕೊಂಡಾಗ ನನಗೆ ಬೇಜಾರಾದಾಗ ಬಂದು ಚಿನ್ನ, ರನ್ನ, ಮುತ್ತು, ಬಂಗಾರ ಅಂತ ಏನಾದರೂ ನನಗೆ ಸಮಾಧಾನ ಮಾಡ್ತಾನೇನೋ ಅಂತ ನಾನು ಆಸೆಗಿದ್ದೆ. ನನಗೆ ಹಂಗೆ ಮುನ್ಸ್ಕೊಂಡಾಗ ಬಂದು ನನಗೆ ಮೇಲ್ ಬಿದ್ದು ಮಾತಾಡಿಸ್ಬೇಕು, ಅದು ನನಗೆ ಭಾಳ ಇಷ್ಟ ಆಗುತ್ತೆ. ಆದರೆ ಇವನು ನನ್ನ ಮೇಲ್ ಬಿದ್ದು ಮಾತಾಡಿಸ್ತಾನೇ ಇಲ್ಲ. ನಾನು ನೋಡ್ತಾನೆ ಇದ್ದೀನಿ ಮಾತಾಡಿಸ್ತಾನೇನೋ ಅಂತ, ಮೇಲ್ ಬಿದ್ದು ಮಾತಾಡಿಸ್ತಾನೇ ಇಲ್ಲ. ನನಗೆ ಗಲಾಟೆ ಮಾಡ್ತೀನಿ ತಡಿ. ಜೋರಾದರೆ ನಾನು ಮೆಲ್ಲಕ್ಕೆ ಮಾತಾಡಿದ್ರೆ ಅವನು ಜೋರು ಮಾಡ್ತಾನೆ. ಅದಕ್ಕೆ ಜೋರು ಮಾಡಿಬಿಡ್ತೀನಿ. ನೀನು ಈಗಲೇ ಹಿಂಗೆ ಮಾಡ್ತೀಯಲ್ಲ, ಮುಂದೆ ಇನ್ನು ಹೆಂಗೆ ಮಾಡ್ತೀಯ ಮರಾಯ ನೀನು, ನಿನ್ನ ಬುದ್ಧಿ ಸರಿ ಇಲ್ಲ ಅಂತೇಳಿ ಸರಿಯಾಗಿ ಅಂತೀನಿ. ನಿನ್ನ ಬುದ್ಧಿ ಸರಿ ಇಲ್ಲ ಕಣ ಅಂತ. ಹಿಂಗೆ ಮಾಡಬಾರ್ದು ಯಾರಿಗೇ ಆಗಲಿ. ನಾನು ಮಾತಾಡಿಸ್ತಾನೆ ಮೇಲ್ ಬಿದ್ದು ಅಂತ ಅಂದ್ಕೊಂಡ್ರೆ ಮಾತಾಡಿಸ್ತಾನೆ ಇಲ್ಲ ಮಾರಯ್ಯ. ಓ ಭಾರಿ ಇದ್ದಾನಪ್ಪ. ನಾನು ಏನೋ ಅಂತ ಅಂದ್ಕೊಂಡಿದ್ದೆ, ಇವಾಗಲೇ ಒಂದು ಬುದ್ಧಿ ಏನು ಅಂತ ಗೊತ್ತಾಗ್ತೈತೆ ನನಗೆ. ಸಂತು ನಿಂತ್ಕೋ ಇಲ್ಲಿ. ಓ ನೀನಾ? ನಾನು ಯಾರಪ್ಪ ಅಂತ ಅಂದ್ಕೊಂಡೆ. ಯಾರು ಬರ್ತಾರೆ? ನಾನು ಬಿಟ್ಟರೆ ಇನ್ಯಾರು ಇದ್ದಾರೆ ಈ ಮನೆಯಾಗೆ? ನಾನೇ ಮಾತಾಡಿಸ್ತಾ ಇದ್ದೀನಪ್ಪ, ನಾನೇ ಮಾತಾಡಿಸ್ತಾ ಇದ್ದೀನಿ. ನಾನೇ ಇವಾಗ ತಗ್ಗಿ ನಾನು ನಿನ್ನ ಮಾತಾಡಿಸ್ತಾ ಇದ್ದೀನಿ. ನೀನಂತೂ ನನ್ನ ಮಾತಾಡಿಸ್ಲಿಲ್ಲ. ನೀನಂತೂ ನನ್ನ ತಗ್ಗಿ ಚಿನ್ನ, ರನ್ನ, ಬಂಗಾರ ಅಂತೇಳಿ ಮುದ್ದು ಮಾಡಲಿಲ್ಲ. ನೀನಂತೂ ನನಗೆ ಮಾತಾಡಿಸ್ಲಿಲ್ವಲ್ಲ, ಅದಕ್ಕೆ ನಾನೇ ನಿನಗೆ ಮಾತಾಡಿಸ್ತಾ ಇದ್ದೀನಿ. ಅಲ್ಲ, ಈ ರೀತಿ ಮಾಡೋದು ಸರಿ ಇಲ್ಲ ಸಂತು. ನೀನು ಏನಕ್ಕೆ ಹಿಂಗೆ ಮಾಡ್ತಾ ಇದೆಯಾ? ನಾನು ಹೇಳಿದ್ದು ಒಪ್ಕ, ಗ್ರ್ಯಾಂಡಾಗಿ ಮದುವೆ ಆಗಬೇಕು ಅಷ್ಟೇ. ನೀನು ಭಾಳ ಒಂಥರ ನನಗೆ ನೆಗ್ಲೆಕ್ಟ್ ಮಾಡ್ತಾ ಇದೆಯಾ. ಗ್ರ್ಯಾಂಡಾಗಿ ಮದುವೆ ಆಗಲಿಲ್ಲ ಅಂದರೆ ಹೋಗಲಿ ಬಿಡು. ನಾನು ಮುನ್ಸ್ಕೊಂಡ್ರೆ ಬಂದು ನೀನು ಸಮಾಧಾನ ಮಾಡ್ದೆ ಇಲ್ಲ. ಸಮಾಧಾನ ಮಾಡ್ತೀಯ ಅಂತ ಅವಾಗಿಂದ ನೋಡ್ತಾ ಇದ್ದೀನಿ ನಾನು. ಸಮಾಧಾನ ಮಾಡ್ತೀಯ, ಯಾಕೆ ಸಮಾಧಾನ ಮಾಡ್ತೀಯ, ಈಗ ಸಮಾಧಾನ ಮಾಡ್ತೀಯ ಅಂತೇಳಿ ನೋಡ್ತಾ ಇದ್ದೀನಿ. ನೀನು ಸಮಾಧಾನ ಮಾಡಂಗೆ ಇಲ್ಲ. ನಾನೇನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಇಟ್ಕೊಂಡಿದ್ಯಾ? ನನ್ನ ಹತ್ರ ಇವೆಲ್ಲ ನಡೆಯಲ್ಲ. ಸಮಾಧಾನ ಗಿಮಾಧಾನ ಅವೆಲ್ಲ ಇಲ್ಲ. ಇಷ್ಟ ಇದ್ದರೆ ಇರ್ಬೋದು, ಕಷ್ಟ ಆದರೆ ಹೋಗ್ತಾ ಇರ್ಬೋದು ಅಷ್ಟೇ. ನೀನು ಇವೆಲ್ಲ ನನ್ನ ಹತ್ರ ಜೋರು ಮಾಡೋದು, ಗಾಂಚಲಿ ಮಾಡೋದು ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನೀನು ನನ್ನ ಹತ್ರ ನಡೆಸ್ಬೇಡ. ನೀನು ಏನಿದ್ರು ಏನು ಈ ಥರ ಮಾತಾಡ್ತಾ ಇದೆಯಾ ಸಂತು? ನಾನು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದೆಯಾ, ನಾನು ನೋಡ್ತಾ ಇದ್ದೀನಿ. ನೀನು ಈಗಲೇ ಹಿಂಗೆ ಮಾಡ್ತಾ ಇದೆಯಾ, ಮುಂದೆ ಇನ್ನು ಹಿಂಗೆ ಅಂತ ಯಪ್ಪ ನನಗೆ ಈಗಲೇ ಚಿಂತೆ ಆಗ್ಬಿಟ್ಟೈತಪ್ಪ. ನೀನು ಮಾತಾಡ್ತಾ ಇರೋದು, ನೀನು ಹೇಳ್ತಾ ಇರೋದೆಲ್ಲ ನೋಡ್ತಾ ಇದ್ರೆ ನನಗೆ ಚಿಂತೆ ಆಗ್ಬಿಟ್ಟೈತೆ ಸಂತು. ಚಿಂತೆ ಯಾಕೆ ಮಾಡ್ತೀಯಾ? ಚಿಂತೆ ಮಾಡಬೇಡ. ನಿನ್ನೇನು ಯಾರಾದರೂ ಚಿಂತೆ ಮಾಡು ಅಂತ ಹೇಳಿದ್ರ? ನೀನೆಟ್ಗೆ ನೀನೆಲ್ಲ ಕಲ್ಪನೆ ಮಾಡಿಕೊಂಡು ಇಲ್ಲದ್ದೆಲ್ಲ ತಲೆ ತಿಂತಾ ಇದೆಯಾ. ನಿಮ್ದು ಎಷ್ಟೈತೆ ಅಷ್ಟು ನೋಡಿಕೊಂಡು ನೀನು ಸುಮ್ಮನೆ ಚೆನ್ನಾಗಿರೋದು ನೋಡಲ್ಲ ಜೀವಿತ. ನಿನಗೆ ಚೆನ್ನಾಗಿರೋದು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳು, ನಿನಗೆ ಚೆನ್ನಾಗಿರೋದು ಗೊತ್ತೇ ಇಲ್ಲ. ಚೆನ್ನಾಗಿರೋದು ಗೊತ್ತಿದ್ರೆ ನೀನು ಹಿಂಗೆಲ್ಲ ಮಾಡ್ತಾ ಇರಲಿಲ್ಲ. ಚೆನ್ನಾಗಿರೋದು ನಿನಗೆ ಗೊತ್ತಿಲ್ಲ ಅನಿಸುತ್ತೆ. ಖಂಡಿತ ಗೊತ್ತಿಲ್ಲ ನಿನಗೆ ಚೆನ್ನಾಗಿರೋದು. ಯಪ್ಪ ನೀನು ಮಾತಾಡ್ತಾ ಇರೋದು ನೋಡಿದ್ರೆ ನನಗೆ ಈಗಲೇ ನಂಬಿಕೆ ಬರ್ತಾ ಇಲ್ಲ. ತುಂಬ ಮೋಸ ಮಾಡ್ತೀಯ ಅನಿಸುತ್ತೆ ನೀನು ನನಗೆ. ನನಗೇನೋ ಸಿಕ್ಕಾಪಟ್ಟೆ ಬೇಜಾರಾಗುತ್ತಪ್ಪ. ನಿನ್ನಂತ ಅವ್ನು ನೆಚ್ಕೊಂಡು ಬಂದಲ್ಲಪ್ಪ ನಾನು ಅಂತ ಅನಿಸ್ತೈತೆ. ನಿನ್ನ ಬುದ್ಧಿ ಸರಿ ಇಲ್ಲ, ನೀನು ಒಳ್ಳೆಯವನಲ್ಲ. ನೀನು ನಾನು ಒಳ್ಳೆಯವನಲ್ವಾ? ಇದ್ರೆ ಇರ್ಬೋದು, ಹೋದ್ರೆ ಹೋಗ್ಬೋದು ಅಂತ ಹೇಳಿಲ್ವಾ? ಪದೇ ಪದೇ ಮಾತಾಡ್ತೀಯ ನಾನು ಒಳ್ಳೆಯವನಲ್ಲ, ಕೆಟ್ಟವನು, ಹಂಗೆ ಹಿಂಗೆ ಏನಂತ ಮಾತುಗಳು ಇವೆಲ್ಲ ಕೇಳಿ 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 ಸಾಕಾಗ್ಬಿಟ್ಟೈತೆ ನನಗೆ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗೋಕ್ಕಾಗಲ್ವಾ? ಹೋಗು. ನಾನೇ ನಿನ್ನೇನು ಬಾರಮ್ಮ ಅಂತ ಏನಾದರೂ ಕರೆದಿದ್ನಾ? ನೀನಾಗಿ ನೀನು ಬಂದಿದ್ಯಾ, ನೀನಾಗಿ ನೀನು ಹೋಗ್ತಾ ಇರು ಅಷ್ಟೇ. ಇದ್ದಂಗೆ ಹೇಳ್ತಾ ಇದ್ದೀನಿ. ಅಲ್ಲ, ಯಾವ ಥರ ಮಾತಾಡ್ತಾ ಇದ್ರ? ನಾನು ಹಿಂಗೆ ಮಾಡ್ತೀರ ಅಂತ ಅನ್ಕೊಂಡೇ ಇರಲಿಲ್ಲ. ಇಷ್ಟೊಂದು ಸಿಟ್ಟು. ಏನಾದರೂ ಸ್ವಲ್ಪ ಹೇಳಿದ್ರೆ ಸಾಕು ಹಿಂಗೆ ಬರ್ತಿರಲ್ಲ. ಅಲ್ಲ ನೋಡಿ, ನೀವು ಎಂಥ ಕೆಲಸ ಮಾಡ್ತಾ ಇದ್ದೀರಂತ ಸ್ವಲ್ಪ ಯೋಚನೆ ಮಾಡಿ. ಸುಮ್ಮನೆ ಮಾತಾಡೋದಲ್ಲ. ಯಾರು ಮಾತಾಡ್ತಾ ಇದ್ದಾರೆ? ಯಾರು ಮಾತಾಡ್ತಾ ಇದ್ದಾರೆ ಅಂತ? ನೀನು ಮಾತಾಡ್ತಾ ಇರೋದು. ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರೋದು ಯಾರು? ಯೋಚನೆ ಮಾಡು. ಸುಮ್ಮನೆ ಮಾತಾಡ್ಬೇಡ. ಬಾಯಿ ಐತೆ ಅಂತೇಳಿ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರೋದು ಯಾರು ಅಂತ ನೀನು ಯೋಚನೆ ಮಾಡು ಜೀವಿತ. ಯೋಚನೆ ಮಾಡಿ ಮಾತಾಡು. ಸುಮ್ಮನೆ ಬಾಯಿ ಐತೆ ಅಂತೇಳಿ ಬಾಯಿ ಬಡ್ಕೊಬಿಟ್ರೆ ಅಷ್ಟೇ. ನಾನೇನಿಲ್ಲ ತಿರ್ಗಾ. ನೋಡಿ ನೀನು ಹೆಂಗಿದ್ಯಾ? ಈಗಲೇ ನನ್ನ ಮೇಲೆ ಕೈ ಮಾಡ್ತಾ ಇದೆಯಲ್ಲ. ನಾನು ನಿನ್ನ ಹತ್ರ ಇಷ್ಟು ಸಿಟ್ಟೈತೆ ಅಂತ ಅಂದ್ಕೊಂಡಿರಲಿಲ್ಲ. ಯಪ್ಪ 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 ಯಪ್ಪ, ಇಷ್ಟೊಂದು ಸಿಟ್ಟು. ಅಪ್ಪ ಅದು ಹೆಂಗೆ ನೀನು ಇರ್ತೀಯ, ಚೆನ್ನಾಗಿರ್ತೀಯ ನನ್ನ ಹತ್ರ ಗೊತ್ತಿಲ್ಲ. ಇಷ್ಟೊಂದು ಸಿಟ್ಟು ಮಾಡ್ಕೊಂಡ್ರೆ ಜೀವನ ಚೆನ್ನಾಗಿರೋದಕ್ಕೆ ಆಗಲ್ಲ. ಸಿಟ್ಟು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು.
ಯಾವುದೋ ಒಂದು ವಿಚಾರದಾಗಲೇ ಆಗಲಿ ಸಿಟ್ಟು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ನಾನು ಎಷ್ಟು ಚೆನ್ನಾಗಿ ಹೇಳಿದ್ರು ನೀನು ಕೇಳಲಿಲ್ವಲ್ಲ. ಎಷ್ಟೆಲ್ಲ ಹೇಳಿ ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿದ್ರು ನೀನು ಎಷ್ಟು ನನಗೆ ಇದು ಮಾಡ್ತಾ ಇದೆಯಲ್ಲ. ಹಾಂ, ಮಾಡಬಾರ್ದು ಪ್ಲೀಸ್. ಈ ಥರ ಮಾಡಿದ್ರೆ ನನಗೆ ಭಾಳ ಬೇಜಾರಾಗುತ್ತೆ. ನಾನು ನಿನ್ನೆ ನಂಬ್ಕೊಂಬಂದಿದ್ದೀನಿ, ಹೊಡಿಬೇಡ. ನಂಬ್ಕೊಂಡು ಬಂದಮೇಲೆ ಹೇಳ್ದಂಗೆ ಕೇಳಬೇಕು. ನೀನು ಹೇಳ್ದಂಗೆ ನಾನು ಕೇಳಲ್ಲ, ನಾನು ಹೇಳ್ದಂಗೆ ನೀನು ಕೇಳಬೇಕು ಅಷ್ಟೇ. ಇದ್ದಂಗೆ ಹೇಳ್ತಾ ಇದ್ದೀನಿ. ಅದನ್ನೇ ಒಂದು ಏನೋ ಆಯಿತು ಅನ್ನೋ ಥರ ಇದು ಮಾಡ್ತಾ ಇದೆಯಲ್ಲ. ನಾನು ಹೇಳಿದ್ಕೆಲ್ಲ ನಿನ್ಗೆ ಒಪ್ಕೊಂಡ್ರೆ ಏನೋ ಒಂದು ಒಳ್ಳೇದಾಗುತ್ತೆ. ಇಲ್ಲ ಅಂತಂದರೆ ಹಿಂಗೆ ಹೋಗೋದೆ ನೀನು. ಹೆಂಗೆ ಸುಬ್ಬನ ಜೊತೆ ಇದ್ಕೊಂಡು ಅವ್ನ ಜೀವನ ಹಾಳು ಮಾಡಿ ಅವನಿಗೆಲ್ಲ ಇದು ಮಾಡ್ದೆ ಆ ಥರ ಇನ್ನೊಬ್ರಿಗೆ ಯಾರಿಗಾದ್ರೂ ನೀನು ಮೋಸ ಮಾಡ್ಕೊಂಡು ಇಂಥವೇ ಮಾಡ್ಕೊಂಡು ಹೋಗ್ತಾ ಇರ್ತೀಯ ಅಷ್ಟೇ. ನಿನ್ಗೇನು ಬೆಲೆ ಐತೆ ಅಂತ ನೀನು ಮಾತಾಡ್ತೀಯ? ಹಾಂ, ನನ್ನ ಮದುವೆ ಆದಮೇಲೆ ನಿನಗೊಂದು ಬೆಲೆ, ಇವಾಗಂತ ಬೆಲೆ ಇರಲ್ಲ ನಿನಗೆ. ಓ ನೋಡು, ಎಷ್ಟು ಜೋರು ಮಾಡ್ತಾ ಇದೀಯಾ. ಯಪ್ಪ, ನಿನ್ನ ಮುಂದೆ ನನಗೆ ಹಿಂಗೆ ನೋಡ್ಕೊಂತೀಯ ಅಂತ ಯಾವ ಗ್ಯಾರಂಟಿ? ಮರ್ಯಾದೆ ಪ್ರಶ್ನೆ ಸಂತು. ನಾನು ನಿನ್ನ ನಂಬ್ಕೊಂಡು ಬಂದಿದ್ದೀನಿ, ಯಾಕೆ ಈ ಥರ ಆಡ್ತಾ ಇದೀಯಾ? ಏ ಅಪ್ಪ ದೇವ್ರೆ, ನನಗಂತೂ ಸಾಕಾಗ್ಬಿಟ್ಟೈತಪ್ಪ. ಬೆಳಗ್ಗೆಯಿಂದ ಅವಾಗಿಂದ ನೋಡ್ತಾ ಇದ್ದೀನಿ ನೀನು ನನ್ನ ಮಾತಾಡ್ಸಂಗೆ ಇಲ್ಲ. ನಾನೇ ಮಾತಾಡ್ಸಿದ್ರು ಈ ಥರ ರೇಗಾಡ್ತಾ ಇದೀಯಾ. ಯಾಕೆ ಈ ಥರ ಆಡ್ತಾ ಇದೀಯಾ? ತುಂಬ ಟೆನ್ಷನ್ ಮಾಡ್ಕೊಂತೀಯ, ತುಂಬ ಸಿಟ್ಟು ಮಾಡ್ಕೊಂತೀಯ ನೀನು. ಹೋಗಿ, ನನಗಂತೂ ಸಾಕಾಗ್ಬಿಟ್ಟೈತೆ. ಹಿಂಗಾಗ್ಬಿಟ್ರೆ ತುಂಬ ಬೇಜಾರಾಗ್ಬಿಡುತ್ತೆ ಸಂತು. ನಾನೇನು ಮಾಡೋಕ್ಕಾಗಲ್ಲ ಜೀವಿತ, ನಾನೇನು ಮಾಡೋಕ್ಕಾಗಲ್ಲ. ನೀನು ಹೊಂದ್ಕೊಂಡು ಚೆನ್ನಾಗಿತ್ಕೊಂಡು ಹೋದ್ರೆ ಒಂದು ಹೋಯ್ತು. ಇಲ್ಲ, ನಾನು ಏನು ಮಾಡೋಕ್ಕಾಗಲ್ಲ ಅಷ್ಟೇ. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಇದ್ದಂಗೆ ಹೇಳ್ತಾ ಇದ್ದೀನಿ. ನನಗಿದೆಲ್ಲ ನೀನು ಹೇಳ್ದಂಗೆ ಕೇಳಬೇಕು, ನಾನು ಮೇಲೆ ಬಿದ್ದು ಮಾತಾಡ್ಸೋದು ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಾನು ಗಂಡಸ್ ಥರ ಇರ್ತೀನಿ. ನೀನು ಹೆಂಗಿರ್ಬೇಕಾ ನೀನು ಹಂಗಿರು. ಇಲ್ಲದ್ದೆಲ್ಲ ನೀನು ನಡ್ಸೋಕ್ಕೆ ಬರ್ಬೇಡ ಇಲ್ಲಿ, ಸರಿನಾ? ಏನು ನಡೆಯಲ್ಲ. ನಾನು ಏನು ತಂದಾಕ್ತೀನಿ, ನಾನು ಏನು ಮಾಡ್ತೀನಿ ಅದನ್ನು ನೀನು ಮಾಡಬೇಕಷ್ಟೇ. ಹಂಗೆ ಹಿಂಗೆ ಅಂತ ಈ ಗಾಂಚಲಿ ಮಾತುಗಳು ನಾನು ಹೇಳ್ದಂಗೆ ನಡಿಬೇಕು. ನಾನು ಹೇಳಿದ್ದೆ ಇದು ಅಂತಂದರೆ ಅವೆಲ್ಲ ಏನೂ ನಡೆಯಲ್ಲ, ಸರಿನಾ? ಅರ್ಥ ಮಾಡ್ಕೊಂಡು ನೀನು ಚೆನ್ನಾಗಿತ್ಕೊಂಡು ಹೋಗೋದು ಕಲಿ ಅಷ್ಟೇ. ಇಲ್ಲ, ಹೋಗ್ತಾ ಇರು, ದಾರಿ ಹೆಂಗೆ ಬಂದಿದ್ದು ಆ ದಾರಿ ಇಟ್ಕೊಂಡು. ಯಪ್ಪ, ಹೆಂಗ್ ಸಂತು ಹಿಂಗೆ ಮಾತಾಡ್ತಾ ಇದೆಯಾ? ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ದಾರಿ ಹಿಡ್ಕೊಂಡು ಹೋಗು ಅಂತಂದರೆ ಅದು ಏನು ಮಾತು? ಅಲ್ಲ, ದಾರಿ ಹಿಡ್ಕೊಂಡು ಹೋಗು ಅಂತ ಹೇಳ್ತಾ ಇದೆಯಲ್ಲ. ಯಪ್ಪ, ಅದು ಏನು ಮಾತುಗಳಂತ ನೀನು ಹಿಂಗೆ ಮಾತಾಡ್ತಾ ಇದೆಯಾ? ದಾರಿ ಹಿಡ್ಕೊಂಡು ಹೋಗು ಅಂತಂದರೆ ಬಂದಿರೋ ದಾರಿ ಹಿಡ್ಕೊಂಡು ಹೋಗ್ತಾರೆ ಯಾರಾದ್ರೂ. ನಾನು ಇವಾಗ ಏನಾದ್ರು ದಾರಿ ಹಿಡ್ಕೊಂಡು ನಾನು ಹೆಂಗೆ ಹೋಗ್ಬಿಟ್ರೆ ಅವ್ರ ಎದುರಿಗೆ ಎಷ್ಟು ಚೀಪ್ ಆಗಿಬಿಡ್ತೀನಿ ಅಂತಂದರೆ, ಯಪ್ಪ 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 ಯಪ್ಪ, ನನ್ನಂತೂ ಆಡ್ಕೊಬಿಡ್ತಾರೆ ಜನ. ಹೆಂಗೋ ಶ್ರೀಮಂತರ ಮನೇಲಿ ಇದ್ದಾಳೆ ಜೀವಿತ ಅಂತೇಳಿ ನನ್ನ ಜನ ಕೊಂಡಾಡ್ತಾ ಇದ್ದಾರೆ. ಅಂತಾದ್ರಾಗೆ ನೀನೇನಾದ್ರೂ ನೀನು ಹಿಂಗೆ ಮಾಡ್ತಾ ಇದೆಯಾ, ನೀನು ಹಿಂಗೆ ಅಂಬ್ತಾ ಇದೆಯಾ ಅನ್ನೋದು ಗೊತ್ತಾದರೆ ಇನ್ನೂ ಖುಷಿ ಪಡ್ತಾರೆ. ಬೇಡ ಬೇಡ ಬೇಡ, ಸುಮ್ಕಿರು. ಇದೆಲ್ಲ ಇಲ್ಲಿಗೆ ಕೈ ಬಿಟ್ಬಿಡೋಣ. ನೀನು ಹೊಡಿಯೋದು ಬಡಿಯೋದು ಸಿಟ್ಟು ಮಾಡ್ಕೊಂಬೋದೆಲ್ಲ ಮಾಡಬೇಡ ಅಷ್ಟೇ, ಸುಮ್ಮನೆ ಇದ್ಬಿಡು. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ ಇವಳು ಹೇಳ್ದಂಗೆ ಕೇಳಬೇಕು. ಇವಳು ಹೇಳ್ದಂಗೆ ಕೇಳಿ ನಾನು ಏನೋ ಇವಳು ಹೆಂಗೆ ಹೇಳ್ತಾಳೆ ಹಂಗೆ ಕೇಳ್ಕೊಂಡು ಕೈ ಕಟ್ಕೊಂಡು ಇವಳು ಹಿಂದೆ ಓಡಾಡಬೇಕಂತ. ನೋಡಿ ಹೆಂಗೈತೆ ಇದು, ಯಾವ ಥರ ಇವಳು ಮಾತಾಡ್ತಾಳೆ ಅಂತ. ಅದಕ್ಕೆ ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.